ಲೈಲತುಲ್ ಕದರ್ ರಾತ್ರಿಯ ಮಹತ್ವವೇನು? 5 ತಾಕ್ ರಾತ್ರಿಗಳಲ್ಲಿ ನಾವು ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಇಬಾದತ್ ಮಾಡಬೇಕು ಮತ್ತು ಈ ಲೈಲತುಲ್ ಕದರ್ನ ರಾತ್ರಿಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಲೈಲತುಲ್ ಕದರ್ ಮಹತ್ವದಾದ ರಾತ್ರಿಯಾಗಿದೆ. 1000 ತಿಂಗಳಿಗಿಂತಲೂ ಶ್ರೇಷ್ಠವಾದ ರಾತ್ರಿಯಾಗಿದೆ. ಯಾರಾದರೂ ಈ ರಾತ್ರಿಯಲ್ಲಿ ಇಬಾದತ್ ಮಾಡಿದರೆ, ಆರಾಧನೆ ಮಾಡಿದರೆ ಅವರಿಗೆ 83 ವರ್ಷ 4 ತಿಂಗಳು ಆರಾಧನೆ ಮಾಡಿದ ಪ್ರತಿಫಲ ಸಿಗುತ್ತದೆ. ಲೈಲತುಲ್ ಕದರ್ನ ರಾತ್ರಿಯಲ್ಲಿ ಕೇವಲ 1 ಸೆಕೆಂಡ್ ಇಬಾದತ್ ಮಾಡಿದರೆ 23 ಗಂಟೆಗಳ ಆರಾಧನೆಗೆ ಸಮವಾಗುತ್ತದೆ. 1 ನಿಮಿಷ ಇಬಾದತ್ ಮಾಡಿದರೆ 58 ದಿನಗಳ ಆರಾಧನೆಗೆ ಸಮವಾಗುತ್ತದೆ. ಅದೇ ರೀತಿ ಈ ಲೈಲತುಲ್ ಕದರ್ನ ರಾತ್ರಿಯಲ್ಲಿ 1 ಗಂಟೆ ಇಬಾದತ್ ಮಾಡಿದರೆ 9 ವರ್ಷ 8 ತಿಂಗಳಿಗೆ ಸರಿಸಮವಾಗುತ್ತದೆ. ಅದೇ ರೀತಿ ಈ ಒಂದು ಲೈಲತುಲ್ ಕದರ್ನ ರಾತ್ರಿಯಲ್ಲಿ ಇಡೀ ರಾತ್ರಿ ಇಬಾದತ್ ಮಾಡಿದರೆ 83 ವರ್ಷ 4 ತಿಂಗಳು ಆರಾಧನೆ ಮಾಡಿದ ಪ್ರತಿಫಲ ಸಿಗುತ್ತದೆ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಎಷ್ಟು ದೊಡ್ಡ ಗೋಲ್ಡನ್ ಚಾನ್ಸ್ ನಮಗೆ ಸಿಗ್ತಾ ಇದೆ. ಯಾರಾದರೂ ಈ ರಾತ್ರಿಯಲ್ಲಿ ಇಬಾದತ್ ಮಾಡಿದರೆ, ಅದು ಕಬೂಲಾದರೆ 1000 ತಿಂಗಳು ಇಬಾದತ್ಗೆ ಸರಿಸಮವಾಗುತ್ತದೆ. ಈ ರಾತ್ರಿಯನ್ನು ಮಿಸ್ ಮಾಡಿಕೊಳ್ಳಬೇಡಿ. ನಾವು 83 ವರ್ಷ ಜೀವನ ಮಾಡುವುದು ಕಷ್ಟ, ಮಾಡುತ್ತೇವೆ ಅಥವಾ ಇಲ್ಲ ಗೊತ್ತಿಲ್ಲ. 83 ವರ್ಷ ಆರಾಧನೆ ನಮ್ಮ ಜೀವನದಲ್ಲಿ ನಾವು ಮಾಡುತ್ತೇವೆ ಇಲ್ಲ ಗೊತ್ತಿಲ್ಲ. ಆದರೆ ಇದು ಸುವರ್ಣ ಅವಕಾಶ ಇದೆ, ಇದನ್ನು ಮಿಸ್ ಮಾಡಿಕೊಳ್ಳಬೇಡಿ. 5 ತಾಕ್ ರಾತ್ರಿಗಳಲ್ಲಿ ಇಬಾದತ್ ಮಾಡಿ. 5 ಬೆಸರಾತ್ರಿಗಳಲ್ಲಿ ಯಾವುದಾದರೂ ಒಂದು ಲೈಲತುಲ್ ಕದರ್ನ ರಾತ್ರಿ ನಮಗೆ ಸಿಗಬಹುದು. ಏಕೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಲೈಲತುಲ್ ಕದರನ್ನು ರಮಜಾನಿನ ಕೊನೆಯ 10 ದಿನಗಳ ಬೆಸರಾತ್ರಿಗಳಲ್ಲಿ ಹುಡುಕಿ. ಪ್ರೀತಿಯ ಸಹೋದರರೇ, ಈ ರಾತ್ರಿಗಳಲ್ಲಿ, ಈ ಬೆಸರಾತ್ರಿಗಳಲ್ಲಿ, ಈ ತಾಕ್ ರಾತ್ರಿಗಳಲ್ಲಿ ಈ ಒಂದು ಕೆಲಸಗಳನ್ನು ನಾವು ಮಾಡಬೇಕು. ನಂಬರ್ 1, ಇಶಾ ನಮಾಜ್ ಮತ್ತು ಫಜರ್ ನಮಾಜ್ ಜಮಾತಿನೊಂದಿಗೆ ನಿರ್ವಹಿಸಬೇಕು. ಇಶಾ ಮತ್ತು ಫಜರ್ ನಮಾಜ್ ಯಾರಾದರೂ ಜಮಾತಿನೊಂದಿಗೆ ನಿರ್ವಹಿಸುತ್ತಾರೋ ಅವರಿಗೆ ಪೂರ್ತಿ ರಾತ್ರಿ ಇಬಾದತ್ ಮಾಡಿದ ಪ್ರತಿಫಲ ಸಿಗುತ್ತದೆ. ಈಗ 2ನೇ ಕೆಲಸ, 5 ತಾಕ್ ರಾತ್ರಿಗಳಲ್ಲಿ ನಾವು ಎಕ್ಸ್ಟ್ರಾ ನವಾಫಿಲ್ಗಳನ್ನು ಮಾಡಬೇಕು. ಎಕ್ಸ್ಟ್ರಾ ನವಾಫಿಲ್ ನಮಾಜ್ಗಳನ್ನು ಮಾಡಬೇಕು. ಸಲಾತು ತಸ್ಬಿ ಆಗಲಿ, ತಹಜ್ಜುದ್ ನಮಾಜ್ಗಳಾಗಲಿ, ಈ ರೀತಿ ನಾವು ಎಕ್ಸ್ಟ್ರಾ ನವಾಫಿಲ್ಗಳನ್ನು ನಾವು ನಿರ್ವಹಿಸಬೇಕು. ನಂಬರ್ 3, ಏನಾದರೂ ಅಲ್ಲಾಹನ ಮಾರ್ಗದಲ್ಲಿ ನಾವು ದಾನ ಮಾಡಬೇಕು. 10 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ, ಯಾರಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ನಾವು ಖರ್ಚು ಮಾಡಬೇಕು. ಬಡವರಲ್ಲಿ, ನಿರ್ಗತಿಕರಲ್ಲಿ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಾವು ಈ ರಾತ್ರಿಗಳಲ್ಲಿ, ಈ ಬೆಸರಾತ್ರಿಗಳಲ್ಲಿ, ಈ ತಾಕ್ ರಾತ್ರಿಗಳಲ್ಲಿ ನಾವು ದಾನ ಮಾಡಬೇಕು. ಈಗ ನಂಬರ್ 4, ಈ 5 ತಾಕ್ ರಾತ್ರಿಗಳಲ್ಲಿ ನಾವು ಕುರಾನ್ ಪಾರಾಯಣ ಮಾಡಬೇಕು, ದುರೂದ್ ಓದಬೇಕು. ಸೂರ ಮುಲ್ಕ್ ಆದರೂ ಓದಿ, ಸೂರ ಯಾಸೀನ್ ಆದರೂ ಓದಿ. ಈ 5 ರಾತ್ರಿಗಳಲ್ಲಿ ನಾವು ಈ ಒಂದು ಕುರ್ಆನ್ ಪಾರಾಯಣವನ್ನು ನಾವು ಮಾಡಬೇಕು. ಪ್ರೀತಿಯ ಸಹೋದರರೇ, ಈ 4-5 ಕೆಲಸಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಬೇಕು. ಈ 5 ರಾತ್ರಿಗಳಲ್ಲಿ, ಈ 5 ತಾಕ್ ರಾತ್ರಿಗಳಲ್ಲಿ, ಬೆಸರಾತ್ರಿಗಳಲ್ಲಿ ನಾವು ಜಾಗರಣೆ ಮಾಡಬೇಕು. ಈ ಒಂದು 5 ರಾತ್ರಿಗಳಲ್ಲಿ ನಾವು ಮಿಸ್ ಮಾಡಿಕೊಳ್ಳಬಾರದು. ಈ 5 ರಾತ್ರಿಗಳಲ್ಲಿ ಯಾವುದಾದರೂ ಒಂದು ಲೈಲತುಲ್ ಕದ್ದರು ಇದ್ದೇ ಇರುತ್ತದೆ. ಈ 5 ರಾತ್ರಿಗಳಲ್ಲಿ ಯಾವುದಾದರೂ ಒಂದು ಲೈಲತುಲ್ ಕದ್ರ್ ಇದ್ದರೆ ನಮ್ಮ ಪರಲೋಕ ಯಶಸ್ವಿಯಾಗುತ್ತದೆ. ಲೈಲತುಲ್ ಕದ್ರಿ ಖೈರುಂ ಮಿನ್ ಅಲ್ಫಿ ಶಹರ್. ಈ ಒಂದು ಲೈಲತುಲ್ ಕದರ್ನ ರಾತ್ರಿ 1000 ಮಾಸಗಳಿಗೆ ಸರಿಸಮವಾಗಿದೆ. ಈ ರಾತ್ರಿಗಳನ್ನು ನಾವು ಮಿಸ್ ಮಾಡಿಕೊಳ್ಳಬಾರದು. ಪ್ಲಾನ್ ಮಾಡಿಕೊಂಡು ಇದರ ಒಂದು ಬರಕತ್ತನ್ನು ನಾವು ಪಡೆದುಕೊಳ್ಳಬೇಕು. ಎಲ್ಲಾದರೂ ಬಯಾನ್ಗಳಿದ್ದರೆ ಬಯಾನ್ಗಳಲ್ಲಿ ಹೋಗಿ ನಾವು ಕುಳಿತುಕೊಳ್ಳಬೇಕು. ಜಿಕ್ರ್ನ ಮಜ್ಲಿಸ್ನಲ್ಲಿ ಹೋಗಿ ಭಾಗವಹಿಸಬೇಕು. ಎಲ್ಲೆಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಒಳ್ಳೆಯ ಮೆಹಫಿಲ್ಗಳು ಇರುತ್ತವೆ ಅಲ್ಲಿ ಹೋಗಿ ನಾವು ಭಾಗವಹಿಸಬೇಕು. ಈ ರಾತ್ರಿಗಳಲ್ಲಿ ನಾವು ಹೆಚ್ಚಾಗಿ ಇಬಾದತ್ ಮಾಡಬೇಕು. ಈ ರಾತ್ರಿಗಳನ್ನು ನಾವು ಮಿಸ್ ಮಾಡಬಾರದು. ತಿನ್ನಲು, ಕುಡಿಯಲು, ಓಡಾಡಲು ಪೂರ್ತಿ ಜೀವನ ಹಿಂದೆ ಬಿದ್ದಿದೆ. ಈ 5 ರಾತ್ರಿಗಳನ್ನು ಪೂರ್ತಿಯಾಗಿ ನಾವು ಇದರಲ್ಲಿ ಇಬಾದತ್ ಮಾಡುತ್ತಾ ಇದರ ಲಾಭವನ್ನು ನಾವು ಪಡೆಯಬೇಕು. ಅಲ್ಲಾಹ ತಬಾರಕ್ ವ ತಾಲ ನಮ್ಮೆಲ್ಲರಿಗೆ ಈ 5 ತಾಕ್ ರಾತ್ರಿಗಳಲ್ಲಿ
ಒಳ್ಳೆಯ ಇಬಾದತ್ ಮಾಡುವ ತೌಫೀಕನ್ನು ನೀಡಲಿ. ಲೈಲತುಲ್ ಕದ್ರ್ ನಮಗೆ ಸಿಗುವ ತೌಫೀಕನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.